ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನ್ನೆ ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಹಾಗೆ ಆಗಿದೆ ಇವಾಗ. ಪಾಪುಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀನಿ ಅವಳಿಗೆ ಕ್ಲೀನಾಗಿ. ಇನ್ನು ನಾನು ಸ್ನಾನ ಮಾಡಬೇಕು. ಬಟ್ಟೆ ಒಣಗಾಕೋಣ ಅಂತ ಹೇಳಿದ್ರು ಅಮ್ಮ. ಅದೇ ಬೆಡ್ಶೀಟ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಇಲ್ದಿರ ಎಲ್ಲ ಬೆಡ್ಶೀಟ್ಗಳನ್ನು ಹಾಕ್ಬಿಟ್ಟಿದ್ದೀನಿ. ಓಕೆ. ಸೊ ಇವಾಗ ಎಲ್ಲ ಕ್ಲೀನಾಗಿ ಒಣಗಾಕ್ತಿದ್ದೀವಿ. ಬಿಸಿಲಿತ್ತು, ಅದಕ್ಕೆ ಒಣಗಾಕ್ಬಿಡೋಣ ಅಂತ ಬಂದಿದ್ದೀವಿ. ಸೊ ನನ್ನ ಮಗಳು ತುಂಬ ಆಟ ಆಡ್ತಿದ್ದಾಳೆ ಅದರಲ್ಲೇ ಬೆಡ್ಶೀಟಲ್ಲಿ. ಅದ್ರ ಒಳಗಡೆ ಹೋಗೋದು ಬರೋದು ಎಲ್ಲ ಮಾಡ್ತಿದ್ದಾಳೆ. ನನಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ಜಾಸ್ತಿ ಇರೋಕ್ಕಾಗಲ್ಲ, ಯಾಕಂತಂದರೆ ಒಂಥರ ಸುಸ್ತಾಗುತ್ತೆ. ಇವಾಗ ನೋಡಿ ನನ್ನ ಮಗಳು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾಳೆ. ಅವಳಿಗೆ ಬಕೆಟ್ ಸಿಕ್ತು. ಆ ಬಕೆಟಲ್ಲಿ ಎಷ್ಟೊತ್ತವರೆಗೂ ಆಟ ಆಡಿದ್ದಾಳೆ ಅಂದರೆ ಆಟ ಆಡ್ತಾನೆ ಇದ್ದಾಳೆ ಆ ಬಕೆಟಲ್ಲಿ. ಸರಿ ಆಡ್ಕೊಂಡ್ಲಿ ಅಂತ ಬಿಟ್ಟಿದ್ದೀನಿ ನಾನು. ನೆಕ್ಸ್ಟು ಇವಾಗ ಆಡ್ತಾ ಇದ್ದಾಳೆ. ಆಮೇಲೆ ಅವಳನ್ನ ಮಲಗಿಸ್ಬೇಕು. ಆಮೇಲೆ ನಾನು ಸ್ನಾನಕ್ಕೆ ಹೋಗಬೇಕು. ಸೊ ಹೇಗೆ ಆಟ ಆಡ್ತಿದ್ದಾಳೆ ನೋಡಿ ನನ್ನ ಮಗಳು. ಹಾಯ್ ಮಾಡು. ಹಾಯ್ ಮಾಡಿ. ಯಾ ಕಾಲ್ ಮೇಲೆ ಇದು ಮಾಡ್ಕೊತೀಯ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನ ಹಾಗೆ ನನ್ನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಂದಿನ ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿಗಳೆಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕತ್ಲಾಗಿದೆ. ಓಕೆ, ಇವಾಗ ಸ್ವಲ್ಪ ಬಂದಿದೆ. ಕೆಲವೊಂಚೂರು ಗೋರಿಕಾಯಿ ಎಲ್ಲ ಹೋಗ್ಬಿಟ್ಟಿದೆ, ಅದನ್ನೆಲ್ಲ ಬಿಸಾಕ್ತಾಯಿದೆ. ಈರುಳ್ಳಿ, ಟೊಮೊಟೊ ಮತ್ತು ತರಕಾರಿಗಳೆಲ್ಲ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೋಸು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಎತ್ತಿಟ್ಟಿದ್ದು. ಸೊ ಕೋಸು ಕೂಡ ಹೋಗ್ಬಿಟ್ಟಿದೆ ಅಂತಂದರೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಆದರೂ ಕೂಡ ಹಿಂಗಾಗಿದೆ. ಈ ರೀತಿ ಆಗಿಬಿಟ್ಟಿದೆ. ಒಂದ್ಸರಿ ಅಪ್ಪನ ಕೇಳಿ ಯೂಸ್ ಮಾಡೋದ ಏನು ಅಂತ ಕೇಳಿ, ಒಂದ್ಸರಿ ಅಪ್ಪನ ಕೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಎಲ್ಲ ಹಾಕಿದ್ದೀನಮ್ಮ, ತುಂಬೋಯ್ತು. ಇನ್ನೇನು ಇಳಿಸಲ್ಲ. ನೀನು ಹೋಗಿಲ್ಲ, ಇದು ಹಾಕ್ಬೇಕಷ್ಟೇ. ಹಾಕ್ಬಿಟ್ಟು ಆನ್ ಮಾಡಿದರೆ ಹೋಯ್ತು ಅಷ್ಟೇ. ಅದು ಹಾಕ್ತಾ ಇರ್ತಾರೆ, ಹಾಕ್ಬಿಟ್ಟಿಲ್ಲ. ಅದು ಹಾಕ್ತಾ ಇರುತ್ತೆ ಪ್ರೋಸೆಸಿಂಗು. ಅದು ಒಣಗೋಸ್ತಕ್ಕ ಇವ್ರು ಬಾ ನಮ್ಮ ಮೇಲೆ ಹೋಗೋಣ ಬಾ. ಫ್ರೆಂಡ್ಸ್, ಇವಾಗ ಸಾಂಬಾರು ಒಂದು ಮಾಡ್ಕೊಂಬಿಟ್ರೆ ಆಗುತ್ತೆ. ಹಾಗೆ ಪಾಪು ಕೂಡ ಇವತ್ತು ಜಾಸ್ತಿ ಹೊತ್ತೆ ಮಲಗಿದ್ದಾಳೆ. ನಾನು ಒಂದು ಸ್ವಲ್ಪ ಅವಳ ಜೊತೆ ಮಲಗಿಬಿಟ್ಟಿದ್ದೆ, ಅದಕ್ಕೆ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವಳಿಗೆ ಏನಾದರೂ ತಿನ್ನೋಕ್ಕೆ ಲೈಟಾಗಿ ಕೊಟ್ಟರು. ಸೊ ಅವಳನ್ನ ವಾಕಿಂಗ್ ಏನಾದರೂ ಕರ್ಕೊಂಡು ಹೋಗಬೇಕು. ಓನ್ಮ ಫ್ರೆಂಡ್ಸ್, ಸಾಂಬಾರು ಮಾಡೋಕ್ಕೆ ಬೇಳೆ ಹಾಕಿ, ಎಣ್ಣೆ ಹಾಕಿ, ಒಂಚೂರು ಅರಿಶಿನ ಹಾಕಿ, ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. 1-2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ಸಾಂಬಾರು ಪೌಡ್ರ್ ಹಾಕ್ತೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊ ಮತ್ತು ಬೀನ್ಸು, ಹಾಗೆ ಗೋರಿಕಾಯಿ ಕೂಡ ಸ್ವಲ್ಪ ಹಾಕಿ, ಹಾಗೆ ಮೂಲಂಗಿ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ತರಕಾರಿ ಹಾಕಿ ನಾನು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಎಲ್ಲ ಬೇಯಿಸೋಕೆ ಇಟ್ಬಿಡ್ತಾಯಿದ್ದೀನಿ. ಪಾಪುಗೂ ಹಾಲು ಕಾಯಿಸ್ತಿದ್ದೀನಿ. ಸೊ ಅವಳಿಗೆ ಒಂಚೂರು ಹಾಲು ಬಿಸ್ಕೆಟು ಮಾಡಿಕೊಟ್ಟೆ, ಅವಳು ತಿಂತಾಳೆ ಅಂತ. ಸಾಂಬಾರಿಗೂ ಇಟ್ಟಿದ್ದೀನಿ ಫ್ರೆಂಡ್ಸ್, ಇನ್ನೇನು ಆಗೋಯ್ತು. ಸೊ ಮಧ್ಯಾಹ್ನ ಏನೂ ತಿಂದಿಲ್ಲ ನಾವು, ಪಲಾವೇ ತಿಂದೆ. ಆಮೇಲೆ ಪಾಪು ಆಟ ಮಾಡಿದ್ಲು ಮಲಗಿಸು ಅಂತ, ಅವಳಿಗೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ. ನಾನು ಹಂಗೆ ಮಲ್ಕೊಂಬಿಟ್ಟೆ. ಆಮೇಲೆ ಎದ್ದು ಸ್ನಾನ ಮಾಡಿ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ಗಂಟೆ ಹಾಗಾಗಿದೆ. ಸೊ ಬೆಡ್ ಮೇಲೆ ಒಂದು ಟವಲ್ ಹಾಸಿದ್ದೀನಿ, ಅದು ಪಾಪಗೆ ಮಲ್ಕೊಳ್ಳೋಣ ಅಂತ. ಬೆಡ್ಶೀಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಅದನ್ನು ಒಣಗಾಕಕ್ಕೆ ಹಾಕಿದ್ದೀನಿ. ನೆನ್ನೆ ತುಂಬ ಮಧ್ಯರಾತ್ರಿಯಲ್ಲಿ ಹತ್ಕೊಂಡ್ಬಿಟ್ಲು. ಇನ್ನು ಸೊ ಡೈಪರು ಏನಾದರೂ ಉರಿತಾ ಇರ್ಬೋದೇನೋ ಅಂದ್ಬಿಟ್ಟು ಡೈಪರ್ ತೆಗೆದ್ಬಿಟ್ಟೆ. ಬೆಳಗ್ಗೆ ನೋಡಿದ ತಕ್ಷಣ ಅವಳು ಒದ್ದೆ ಮಾಡಿಬಿಟ್ಟವಳೆ ಬೆಡ್ಡು. ಸೊ ಅದಕ್ಕೆ ಒಂದು ಸ್ವಲ್ಪ ಆರಕ್ಕೆ ಹಾಕಿದ್ದೀನಿ ಬೆಡ್ಶೀಟು. ಇದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು. ನಾವು ಟ್ರಿಪ್ಪಿಗೆ ಹೋದ್ವಲ್ಲ, ಅಲ್ಲಿ ಏನಾಯಿತು ಅಂತಂದರೆ
ನಾವು ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗೋ ಟೈಮಲ್ಲಿ ಒಬ್ಬರು ಹೆಂಗಸರು ಬಂದು ದೀಪ ಹಚ್ಚ್ರಿ, ಅಲ್ಲಿ ಗಂಗಮ್ಮ ತಾಯಿ ಇದೆ, ತುಂಗಭದ್ರೆ ನದಿ ಹತ್ರ ಗಂಗಮ್ಮ ತಾಯಿ ಇದೆ, ದೀಪ ಹಚ್ಚಿ ಅಂತ ಹೇಳಿದ್ರು. ನಾವು ಸರಿ ಅಂತ ಅಂದ್ಕೊಂಡೆ. ನಾನು ತಗೊಳ್ಳೋಣ ಅಂತ ಹೋದರೆ ಕೈಗೆ 2 ಬಟ್ಲು ಕೊಟ್ಬಿಟ್ರು, ಅಂದರೆ ದೀಪದ ಬಟ್ಲುಗಳು 2 ಕೊಟ್ಬಿಟ್ಟು ನಾನು ಹೇಳಿದೆ 2 ಬೇಡ 1 ಕೊಡಿ ಸಾಕು ಅಂತ. ಇಲ್ಲ ಗಂಡ ಹೆಂಡತಿ ಇಬ್ಬರು ಹಚ್ಚ್ರಿ ಅಂತ ಹೇಳಿದ್ರು. ನನ್ನ ಹಸ್ಬೆಂಡು ಸರಿ ಇರಲಿ ಅಂತ ಅಂದ್ಬಿಟ್ಟು ಎಷ್ಟು ಅಂತ ಕೇಳಿದ್ರೆ 150 ಅಂತ ಹೇಳ್ತಾ ಇದ್ದಾರೆ ಅವರು. ಏನಿಲ್ಲ 4 ದೀಪ ಇದೆ, ಒಂದು ಚಿಕ್ಕ ಪ್ರಸಾದ ಕೊಡ್ತಾರಲ್ಲ ಒಂಥರ ಪ್ಲಾಸ್ಟಿಕ್ ಬಟ್ಲು, ಸೊ ಅದರಲ್ಲಿ 4 ದೀಪ ಇಟ್ಟು ಒಂದು 2 ಹೂವು ಇಟ್ಟು ಕೊಟ್ಟಿದ್ದಾರೆ. ಅದಕ್ಕೆ 50 ರೂಪಾಯಿ ಕೇಳ್ತಾಯಿದ್ದಾರೆ ಅಮ್ಮ. ಅಂದರೆ ನಮ್ಗೆ ಶಾಕು. ಅಂದರೆ 2 ಬಟ್ಲಿಗೆ 100 ರೂಪಾಯಿ ಆಯ್ತು ಅಲ್ಲಿಗೆ. ಏನಿಲ್ಲ 100 ರೂಪಾಯಿಗೆ 40 ದೀಪಗಳು ತೊಗೊಬೋದು ನಾವು, ಅರ್ಥ ಆಯ್ತಲ್ವಾ? ಸೊ ಅವರು ಎಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ತಗೊಳ್ಳಿ ಅಂತ. ನಾನು ಏನು 1 ಬಟ್ಲಿಗೆ 50 ರೂಪಾಯಿ. ವ್ಯಾಪಾರ ಮಾಡಬೇಕು, ಹೌದು, ಕಷ್ಟಪಟ್ಟೆ ಪ್ರತಿಯೊಬ್ಬರು ವ್ಯಾಪಾರ ಮಾಡ್ತಾರೆ, ವ್ಯಾಪಾರ ಮಾಡಬೇಕು. ಆದರೆ ಇಷ್ಟೊಂದು ರೇಟ್ ಅವ್ರು ಹೇಳ್ತಾ ಇರುವಾಗ ನಾವು ಇಲ್ಲ ಬೇಡ, ನಮಗೆ 1 ಕೊಡಿ ಸಾಕು, ಬೇಡ ಹೆಂಗೋ ಒಟ್ಟಿನಲ್ಲಿ ನಾ ದೀಪ ಹಚ್ಬೇಕು ಅಂದ್ಕೊಂಡ್ವಿ, 1 ಕೊಡಿ ಸಾಕು ಅಂತ ಹೇಳ್ತಿದ್ದೀವಿ. 2 ತಗೊಳ್ಳಿ, ದೇವ್ರಿಗೆ ದೀಪ ಹಚ್ಬೇಕು, ಆ ಥರ ಮಾಡಬಾರ್ದು, ಆ ಥರ ವಾಪಸ್ಸು ಕೊಡಬಾರ್ದಮ್ಮ, ದೀಪ ಹಚ್ಚಬೇಕು, ಇಬ್ಬರು ಗಂಡ ಹೆಂಡತಿ ದೀಪ ಅಂದರೆ ಒಂಥರ ಬ್ಲ್ಯಾಕ್ ಮೇಲ್ ಥರ ಮಾಡ್ತಾಯಿದ್ದಾರೆ. ಬೇಡ 1 ಕೊಡಿ ಅಂತಂದರು, ಅವ್ರು ಕೇಳಲಿಲ್ಲ. ಹಾಗೆ ಕಡಿಮೆ ಆದರೂ ಮಾಡ್ಕೊಳ್ಳಿ, ಸರಿ ಆಯಿತು ವಾಪಸ್ ಇಸ್ಕೊಳ್ಳಲ್ಲ ಅಂತ ಇದ್ದೀರಲ್ಲ, ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಕಡಿಮೆ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನಮಗೆ ವ್ಯಾಪಾರ ಮಾಡಬೇಕು, ಲಾಭವೂ ಇರಬೇಕು. ನಾವು ಒಂದು ಅಂಗಡಿ ಇಟ್ಟಿದ್ದೀವಿ, ನಾವು ಒಂದು 10-20 ಲಾಭ ನೋಡ್ತೀವಿ. ಅದರಲ್ಲೂ 100 ರೂಪಾಯಿಗೆ ಅಷ್ಟು ಲಾಭ ಇದು ಮಾಡ್ತಿದ್ದಾರಾ? ನಾವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದ್ರೂ ಕೂಡ ಕಡಿಮೆ ಮಾಡ್ಕೊತಾರೆ. ನಂಗೆ ನಿಜವಾಗ್ಲೂ ಕೋಪನೇ ಬಂದುಬಿಡ್ತು. ಅವರು ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ, ತುಂಬ ಗಿಮಿಕ್ಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ವ್ಯಾಪಾರ ಆಗಬೇಕು, ಅವ್ರಿಗೆ ಸೇಲ್ ಆಗಬೇಕು, ಯಾರೂ ಬಂದಿಲ್ಲ ಅನಿಸುತ್ತೆ ತೊಗೊಂಬಿಡ್ಲಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ತುಂಬ ಫೋರ್ಸ್ ಮಾಡ್ತಾಯಿದ್ರು ಅವರು, ತಗೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಕೋಪನೇ ಬಂದ್ಬಿಡ್ತು. ನೀವು ಇಸ್ಕೊಳ್ಳಿಲ್ಲ ಅಂದರೆ ನಾನು ಇಲ್ಲೇ ಇಟ್ಟೋಗ್ಬಿಡ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಅಲ್ಲ ಆ ಥರ ಆಗಲ್ಲಮ್ಮ, ಅಷ್ಟಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ನನಗೆ ಬೇಡ ರೀ. ನನ್ನ ಹಸ್ಬೆಂಡು ಅಷ್ಟೇ 2ಕ್ಕೂ ಸೇರಿ 50 ರೂಪಾಯಿ ಅಂತ ಅಂದ್ಕೊಂಡಿದ್ದಾರೆ ನನ್ನ ಗಂಡ. ಅದಕ್ಕೆ ತಗೋ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ 1ಕ್ಕೆ 50 ರೂಪಾಯಿ. ಸೊ ನಾನು ದೀಪ ಹಚ್ಚಿದ್ದೀನಿ, ಮಂತ್ರಾಲಯಕ್ಕೆ ಹೋಗಿ ಬಂದಿರೋ ಲಾಗಲ್ಲಿ ದೀಪ ಹಚ್ಚಿದ್ದೀನಿ ನೋಡಿ. 100 ರೂಪಾಯಿ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಏನಪ್ಪ ಇಷ್ಟೊಂದು ಫೋರ್ಸ್ ಮಾಡ್ತಾರೆ? ನಮ್ಮಮ್ಮ ಹೇಳ್ತಾಯಿದ್ರು, ಇವರು ಬೇಕಂತಾನೆ ಹಿಂಗೆಲ್ಲ ಮಾಡ್ತಾರೆ, ಜಗಳಗಳು ಬೇಡ ಬಂದ್ಬಿಡಿ ಅಂತೆಲ್ಲ ಅಮ್ಮ ಹೇಳ್ತಾಯಿದ್ರು. ನಾವು ಒಂದೇ ತೊಗೊಂಡ್ವಿ, ಆದರೂ ಕೂಡ ಆ ಅಮ್ಮಗೆ ಲಾಭನೇ ಆಯಿತು. 50 ರೂಪಾಯಿ ಮೇಲೇ ಕೊಟ್ವಿ ನಾವು. ಇನ್ನೇನು ಬಿಡ್ತಾ ಇಲ್ಲ ಅವರು, ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಫಸ್ಟ್ ಇಲ್ಲಿಂದ ಹೋಗಬೇಕು ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಮನಸ್ಥಿತಿ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಖುಷಿಯಾಗಿರಬೇಕು ಅನ್ನೋ ನಮ್ಮ ಮನಸ್ಥಿತಿ. ಜಗಳ ಮಾಡ್ಕೊಳ್ಳೋದಾಗಲಿ, ಬೇಜಾರುಗಳು ಮಾಡ್ಕೊಳ್ಳೋದಾಗಲಿ ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ಅಮ್ಮಗೆ 60 ರೂಪಾಯಿ ಕೊಟ್ಟು ಒಂದೇ ಒಂದು ದೀಪ ತೊಗೊಂಡು ಬಂದಿದ್ದೀವಿ. ಮತ್ತು ಅಮ್ಮ ಹಂಗೆ ಇಸ್ಕೊಂಡ್ಬಿಟ್ರು, ಮತ್ತು ಕೊಡ್ತಾನೇ ಇರಲಿಲ್ಲ. ಅಯ್ಯೋ ಇನ್ನು ಸಾಕಪ್ಪ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಸೊ ಈ ಥರ ಜನಗಳು ಇರ್ತಾರೆ. ಅವರು ವ್ಯಾಪಾರಕ್ಕೆ ಆಗೋಕ್ಕೋಸ್ಕರ ಏನೇನೋ ಗಿಮಿಕ್ಸು, ಯಾಮರ್ಸೋದು, ಸುಳ್ಳು ಹೇಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ನನಗಂತೂ ಬೇಜಾರಾಗೋಯ್ತು. ಸರಿ ಹೆಂಗೋ ಬದುಕಲಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ತಲೆಯಿಂದ ತೆಗೆದುಬಿಟ್ಟು ದೀಪ ಹಚ್ಚಿದ್ವಿ. ಸೊ ಈ ರೀತಿ ವ್ಯಾಪಾರ ಮಾಡ್ತಾರೆ ಕೆಲವರು. ನಾವು ನೋಡ್ಕೊಬೇಕು, ಯಾಕಂದರೆ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ, ಅವರು ಕಷ್ಟಪಟ್ಟು ಮಾರ್ತಿರ್ಬೋದು, ಆದರೆ ನಾವು ಅವರು ಕೊಡೋ ದುಡ್ಡು ಏನು ಸುಮ್ಮನೆ ಬಂದಿರಲ್ಲ, ನಾವು ಕಷ್ಟಪಟ್ಟೇ ಮಾಡಿರೋಂತಹ ದುಡ್ಡೇ ಇರುತ್ತೆ. ಸೊ ಈ ರೀತಿ ನಾವು ಒಂದು ಸ್ವಲ್ಪ ಮಾತಾಡಬೇಕು. ಇಲ್ಲ ಅಂತಂದರೆ 60 ರೂಪಾಯಿ 50 ರೂಪಾಯಿಂದೊಳಗೆ 60 ರೂಪಾಯಿ ತೊಗೊಂಡೋದ್ರೆ ಅಮ್ಮ ಹಂಗೆ ಇಸ್ಕೊಂಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರು ಕಿತ್ಕೊತಾರೆ ಅಂತ ನಾವು ಕಿತ್ಕೊಳ್ಳೋಕ್ಕಾಗತ್ತಾ? ಇನ್ನೇನು ಹೋಗಲಿ, ಹೆಂಗೋ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಟ್ವಿ. ಸೊ ಈ ರೀತಿ ಇರುತ್ತೆ. ನಾವೊಂದು ಸ್ವಲ್ಪ ಫಸ್ಟ್ ಕೇಳಿ ರೇಟು ಮಾಡಿ ಆಮೇಲೆ ಇಸ್ಕೊಬೇಕು. ನಾವೇನೋ ಹ್ಞೂ ಅಂದ್ಬಿಟ್ರೆ ಎಲ್ಲ ನಮಗೆ ಕೊಟ್ಟು ಎಲ್ಲ ಇಷ್ಟು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊನೆಗೆ ಇಷ್ಟು ಬಿಲ್ ಹಾಕ್ಬಿಡ್ತಾರೆ. ನಿಜವಾಗ್ಲೂ ತುಂಬ ಚೇಂಜ್ ಆಗೋಗ್ಬಿಟ್ಟಿದೆ ಕಾಲ ಅನ್ನೋದು. ನಾವು ಒಂದು ಸ್ವಲ್ಪ ದುಡ್ಡನ್ನೆಲ್ಲ ನೋಡ್ಕೊಂಡು ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಸೊ ಹೀಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಅಪ್ಪ ಪಾಪನ ವಾಕಿಂಗ್ ಕರ್ಕೊಂಡೋಗಿದ್ದಾರೆ. ಸೊ ನನ್ನ ಮಗಳನ್ನ ನಮ್ಮಪ್ಪ ವಾಕಿಂಗ್ ಕರ್ಕೊಂಡೋಗಿದ್ದಾರೆ. ತಾತ ಜೊತೆ ವಾಕಿಂಗ್ ಹೋಗಿದ್ದಾಳೆ ನನ್ನ ಮಗಳು.
ಸೊ ಇವಾಗ ನನ್ನದೊಂದು ಏನೇನಿದೆಯೋ ಕೆಲಸ ಅದೆಲ್ಲ ಮಾಡ್ಕೋಬೇಕು. ಲೈಟ್ ಹಾಕಿ ಫುಲ್ ಕತ್ಲಾಗಿ ಹೋಗಿದೆ. ಲೈಟ್ ಈ ಕಸ ಗುಡಿಸ್ಬೇಕು ಅದಕ್ಕೆ. ಇರಲಿ, ಲೈಟ್ ಹಾಕು. ಕಸ ಲೈಟ್ ಆಫ್ ಮಾಡಿಬಿಟ್ಟೆ, ಕಸ ಏನು ಗುಡಿಸ್ತೀಯ? ಕಾಣಿಸೋದೇ ಇಲ್ಲ. ಲೈಟ್ ಹಾಕು. ಲೈಟ್ ಹಾಕಿ ಗುಡಿಸ್ಬಾರ್ದು, ಧೂಳು ಏನಿಲ್ಲ, ಇನ್ನೂ 5:30 ಹಾಕು, ಪರವಾಗಿಲ್ಲ. ಸಾಕು. ಗುಡಿಸ್ಬಿಟ್ಟು ಸರಿ, ಗುಡಿಸ್ತೀನಿ. ಸೊ ಫ್ರೆಂಡ್ಸ್, ಒಂದೊಂದು ಸರಿ ನಾನೇ ಕಸ ಗುಡಿಸ್ತೀನಿ, ಒಂದೊಂದು ಸರಿ ಅಮ್ಮನೂ ಕಸ ಗುಡಿಸ್ತಾರೆ. ಯಾರ ಕೈಲಾಗುತ್ತೋ ಅವ್ರು ಕಸ ಗುಡಿಸ್ತೀವಿ. ವಾಯ್ಸ್ ಯಾಕೆ ಹಿಂಗಿದೆ ಅಂತ ಅಂದ್ಕೊಂಡ್ಬೇಡಿ, ಯಾಕಂದರೆ ಎದ್ದಿದ ತಕ್ಷಣ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಕಂಪ್ಲೀಟ್ ಮಾಡಬೇಕಲ್ವ, ಅಂದ್ಕೊಂಡಿರೋ ಕೆಲಸ ಮಾಡಬೇಕು. ಸೊ ಅದಕ್ಕೆ ಕಸ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು, ನನ್ನ ಮಗಳು ಇನ್ನೇನು ಬಂದುಬಿಡ್ತಾಳೆ. ಅವಳು ವಾಕಿಂಗ್ ಹೋಗಿದ್ದಾಳಲ್ಲ, ಅವಳು ಬಂದುಬಿಡ್ತಾಳೆ. ಇನ್ನು ಅಷ್ಟೊತ್ತಲ್ಲಿ ಮಾಡ್ಕೋಬೇಕು. ಮನೆ ಎಲ್ಲ ಕ್ಲೀನಾಗಿ ಗುಡಿಸಾಯ್ತು ಫ್ರೆಂಡ್ಸ್. ಸಾಂಬಾರಿಗೂ ಇಟ್ಟಿದ್ದೆ, ಫುಲ್ಲು ನೀರು ಚೆಲ್ಲೋಗಿದೆ. ಸಾಂಬಾರೆಲ್ಲ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಒಂದೊಂದೇ ಕೆಲಸ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆಗಳು ತೊಳ್ಕೊತಾ ಇದ್ದೀನಿ. ಫಸ್ಟು ಪಾತ್ರೆಗಳೇನು ಜಾಸ್ತಿ ಬಿದ್ದಿಲ್ಲ, ಅವಾಗವಾಗ ಪಾತ್ರೆಗಳು ಬಿದ್ದಾಗಲೇ ತೊಳ್ಕೊಂಬಿಡ್ತೀವಿ. ಅದಕ್ಕೆ ಏನು ಅಷ್ಟೊಂದೇನು ಇರಲಿಲ್ಲ, ಒಂದು 3-4 ಪಾತ್ರೆ ಇತ್ತು ಅಷ್ಟೇ. ಇವಾಗ ಹಾಗೆ ಎಲ್ಲ ಪಾತ್ರೆಗಳು ತೊಳ್ಕೊಂಡು ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಯಾವಾಗಲೂ ಅಷ್ಟೇ, ಒಂದು ನೀರು ಜಾಸ್ತಿ ಹಾಕಿಲ್ಲ ಅಂತಂದರೆ ನಾವು ಏನೇ ಕುಕ್ಕರಲ್ಲಿಟ್ಟರು ಬೇಯೋದಿಲ್ಲ. ನೀರು ಕಮ್ಮಿ ಆಯಿತು ಅಂತಂದರೆ ಅದು ಅರ್ಧಂಬರ್ಧ ಬೆಂದಿರುತ್ತೆ. ನೀರು ಜಾಸ್ತಿ ಹಾಕಿದರೆ ಈ ಥರ ಬಂದ್ಬಿಡುತ್ತೆ. ಇವಾಗ ನಾನು ಕೈ ಕಾಲು ಮುಖ ತೊಳ್ಕೊಂಡು ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. 6:30 ಆಯಿತು. ಸೊ ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮ ವೀಡಿಯೋ ಮಾಡೋದು ಅಷ್ಟು ಕ್ಲಾರಿಟಿಯಾಗಿ ವೀಡಿಯೋ ಮಾಡಿಲ್ಲ, ಏನೋ ಅಂದ್ಕೊಬೇಡಿ. ನಾನು ಒಂದು ಸ್ವಲ್ಪ ವಿಡಿಯೋ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಫಾಸ್ಟಾಗಿ ಹೋಗ್ತಾಯಿದೆ. ಅದಕ್ಕೆ ನಾನು ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಪೂಜೆ ಮಾಡ್ತಾರಾ ಅಂತ ಅಂದ್ಕೊಬೇಡಿ, ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಪೂಜೆ ಮಾಡಿ ಕೈ ಮುಗಿದ್ಬಿಟ್ಟು ಬಂದುಬಿಟ್ಟೆ ಅಷ್ಟೇ. ನಾನು ಏನು ಅದು ಬೇಕು ಇದು ಬೇಕು ಅಂತ ನಾನು ಗಂಟೆಗಟ್ಟಲೆ ದೇವ್ರ ಮುಂದೆ ಕೂತ್ಕೊಂಡು ನಾನೇನು ಕೇಳ್ಕೊಳ್ಳಲ್ಲ. ಸೊ ದೇವ್ರಿಗೆಲ್ಲ ಗೊತ್ತು ನಮ್ಗೆ ಏನು ಬೇಕು ಏನು ಅಂತ ಅಂದ್ಬಿಟ್ಟು. ಆದರೂ ಕೂಡ ನಾನು ಒಂದು ಸರಿ ಈ ಥರ ಬೇಕಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಪದೇ ಕೇಳೋದು ಬೇಡ. ನಾನು ಕಷ್ಟಪಡೋಣ, ಅದಕ್ಕೆ ದೇವರೇ ಪ್ರತಿಫಲ ಕೊಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇವಾಗ ಬೆಡ್ಗೆಲ್ಲ ಬೆಡ್ಶೀಟ್ ಹಾಕಿ ಕ್ಲೀನಾಗಿ ಎಲ್ಲ ಮಡ್ಚಿಟ್ಟಿದ್ದೀನಿ. ಸೊ ಅನ್ನಕ್ಕೂ ಇಟ್ಬಿಟ್ಟಿದ್ದೆ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ನೈಟ್ ಆಯಿತು ಫ್ರೆಂಡ್ಸ್. ಇವಾಗ ಟೈಮ್ ಆಗಿದೆ 7:45 ಆಗಾಗಿದೆ. ನನ್ನ ಹಸ್ಬೆಂಡ್ 8:30ಗೆ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಪಾಪುಗೆ ಮೊಬೈಲ್ ತೋರಿಸ್ಕೊಂಡು ಆಟಾಡಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟೇ. ಇನ್ಮೇಲೆ ಇನ್ನೂ ಸ್ವಲ್ಪ ವೀಡಿಯೋ ಲಾಂಗು ಕಡಿಮೆ ಮಾಡ್ತೀನಿ, ಒಂದು ಸ್ವಲ್ಪ ವ್ಯೂಸ್ ಬರೋವರೆಗೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.